ಸಂಪತ್ ಶುಕ್ರ ಗೌರಿ ವ್ರತ ಆರಂಭ. ದೀಪ ಪೂಜೆ. ಶ್ರೀ ಸಂಪತ್ ಶುಕ್ರ ಗೌರಿ ಮಹಾಲಕ್ಷ್ಮಿ ವ್ರತ ಪೂಜೆ ಪ್ರಾರಂಭ. ಸಂಕಲ್ಪ. ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣೆ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಆಸ್ಮಿನ್ ವ್ಯಾವಹಾರಿಕೆ ಚಾಂದ್ರಮಾನೇನ ಯಾವ ನಾಮ ಸಂವತ್ಸರವಿರುವುದೋ ಅದನ್ನು ಹೇಳಿಕೊಳ್ಳಿ. ದಕ್ಷಿಣಾಯನೆ ಉತ್ತರಾಯಣೆ ಋತೌ ಶ್ರಾವಣ ಮಾಸೆ ಅಮುಕ ಋತೌ ಅಮುಕ ಮಾಸೆ ಅಮುಕ ಪಕ್ಷೆ ಆದ್ಯ ತಿಥೌ ಶುಭ ವಾಸರೆ ಆದ್ಯ ದಿವಸ ನಕ್ಷತ್ರೆ ಶುಭ ಯೋಗೆ ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ತಿಥೌ ಮಮ ಇಹ ಜನ್ಮಾನಿ ಜನ್ಮಾಂತರೆ ಚ ಅಖಂಡ ಸೌಭಾಗ್ಯ ಪುತ್ರೈಶ್ವರ್ಯ ರಾಜ್ಯಾದಿ ಸದ್ಗತಿ ಪ್ರಾಪ್ತಯೇ ದಾರಿದ್ರ್ಯ ದುಃಖ ಪರಿಹಾರಾರ್ಥ ಸುಮಂಗಲ ಚಿರಾಯು ಪ್ರಾಪ್ತಯೇ ಶ್ರೀ ಶುಕ್ರ ಗೌರಿ ವ್ರತ ಪೂಜಾಂ ಕರಿಷ್ಯೆ ಚ ವ್ರತ ಕಥಾ ಶ್ರವಣಂ ಚ ಕರಿಷ್ಯೆ ತದಂಗತ್ವೇನ ಸಕಲ ಪೂಜಾಂ ಕರಿಷ್ಯೆ ಅಥ ವಿಘ್ನದೋಷ ಪರಿಹಾರಾರ್ಥಂ ಮಹಾಗಣಪತಿ ಸ್ಮರಣಂ ಚ ಕರಿಷ್ಯೆ ಎಂದು ಹೂ ಮಂತ್ರಾಕ್ಷತೆ ಸಹಿತ ನೀರು ಬಿಡಬೇಕು. ಗಣಪತಿಗೆ ನಮಸ್ಕರಿಸುತ್ತಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಪತಯೇ ನಮಃ. ಕಲಶವನ್ನು ಹೂ ಅಕ್ಷತೆಯಿಂದ ಪೂಜಿಸುತ್ತಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಶ್ರೀ ಕಲಶಾತ್ಮಕ ಸಕಲ ದೇವತಾಭ್ಯೋ ನಮಃ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ ಎಂದು ಧ್ಯಾನಿಸಿ ಮಂಗಲಕರ ಪೂರ್ಣ ಕಲಶತಂಬಿಕೆಯನ್ನ ಪೂಜಿಸಿ ಸಕಲ ದೇವಾದಿಗಳನ್ನು ಸ್ಮರಿಸಿ ಕೈಮುಗಿಯುವುದು. ಘಂಟಾಪೂಜನಂ ಗಂಟೆ ನುಡಿಸುತ್ತಾ ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಕ್ಷಸಾಂ ಕುರ್ವೆ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ. ದೀಪಪೂಜನಂ ದೀಪವನ್ನು ಪೂಜಿಸಿ ಬೆಳಗುತ್ತಾ ಭೋ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷ ಪ್ರಭುರವ್ಯಯಃ ಆರೋಗ್ಯಂ ದೇಹಿ ಪುತ್ರಾಂಶ್ಚ ಸರ್ವಾರ್ಥಾಂಶ್ಚ ಪ್ರಯಚ್ಛ ಮೇ. ಈ ರೀತಿಯಾಗಿ ಆರಂಭ ಪೂಜೆ ಮತ್ತು ದೀಪ ಪೂಜೆಯನ್ನು ಮಾಡಲಾಗುತ್ತದೆ. ಈಗ ಸಂಪತ್ ಶುಕ್ರ ಗೌರಿಯ ಆವಾಹನ ಮತ್ತು ಅಲಂಕಾರ ಪೂಜೆಯನ್ನು ಮಾಡೋಣ. ಶುಕ್ರಗೌರಿ ಆವಾಹನಂ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶುಕ್ರಗೌರಿ ಧ್ಯಾನಂ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರಂ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಎಂದು ಉಚ್ಚರಿಸಿ ಪ್ರತಿಮೆಗೆ ನಮಿಸಿ ಧ್ಯಾನ ಮಾಡಬೇಕು. ಶುಕ್ರ ಗೌರಿ ನಮನಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಕ್ರ ಗೌರಿಗೆ ಅಕ್ಷತೆ ಏರಿಸಿ ನಮಸ್ಕಾರ ಮಾಡುವುದು. ಈಗ ಪ್ರಾಣ ಪ್ರತಿಷ್ಠಾಪನೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಎಂದು ಶುಕ್ರಗೌರಿಯ ನಾಮಗಳನ್ನು ಉಚ್ಚರಿಸುತ್ತಾ ಪ್ರತಿಮೆಯನ್ನು ಉನ್ನತ ಸ್ಥಾನದಲ್ಲಿಡುವುದು. ಶುಕ್ರಗೌರಿ ಆಸನಂ. ಆಸನೆ ಸ್ವರ್ಣರತ್ನಾಢ್ಯೈಃ ಸರ್ವಶೋಭಸಮನ್ವಿತೆ ಉಪವಿಶ್ಯ ಮಹಾಲಕ್ಷ್ಮಿ ಸದಾಭಿಮುಖೀ ಭವ. ಈಗ ಪ್ರಾರ್ಥನಾ. ಸಿದ್ಧಿ ಬುದ್ಧಿಪ್ರದೇ ದೇವಿ ಭಕ್ತಿ ಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥಾಪಿತ ಶುಕ್ರಗೌರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವುದು. ಶುಕ್ರಗೌರಿ ಪೂಜನಂ ಪಾದ್ಯಂ ಇದಂ ಗಂಗಾಜಲಂ ಸಮ್ಯಕ್ ಸುವರ್ಣಕಲಶೆ ಸ್ಥಿತಂ ಪಾದಾರ್ತಾತೆ ಪ್ರಯಚ್ಛಾಮಿ ಕ್ಷಾಲಯಾಮಿ ತವ ಪದ.
ಸ್ಥಾಪಿತ ಪ್ರತಿಮೆಗೆ ಕಲಶದಲ್ಲಿಯ ನೀರಿನಲ್ಲಿ ಒಂದು ಹೂವನ್ನು ಅದ್ದಿ ಸಿಂಪಡಿಸಬೇಕು. ಸ್ನಾನಂ ನದೀ ನದಾ ಸಮುದ್ಭೂತಂ ಪವಿತ್ರಂ ನಿರ್ಜಲಂ ಜಲಂ ಸ್ನಾನಾರ್ಥೇ ಪ್ರಯಚ್ಛಾಮಿ ಮಹಾಲಕ್ಷ್ಮೀ ಪ್ರಸೀದ ಮೇ. ಶುಕ್ರಗೌರಿಗೆ ಕಲಶಪೂರ್ಣ ಜಲದಲ್ಲಿ ಹೂವನ್ನು ಅದ್ದಿ ಪ್ರತಿದಳದಿಂದ ಸಿಂಪಡಿಸುವುದು. ಪಂಚಾಮೃತ ಸ್ನಾನಂ ಪಂಚಾಮೃತೇನ ಸಂಪನ್ನ ಕರಿಷ್ಯೆ ಭಕ್ತವತ್ಸಲೆ ಪ್ರಯೋದಧೀಘೃತಂ ಚೈವ ಮಾಕ್ಷಿಕಂ ಮಹಾಲಕ್ಷ್ಮೀ. ಸ್ಥಾಪಿತ ಪ್ರತಿಮೆಯನ್ನು ಪಂಚಾಮೃತದಲ್ಲಿ ಅದ್ದಿದ ಹೂವಿನಿಂದ ಸ್ನಾನ ಮಾಡಿಸಬೇಕು. ನಂತರ ಶುದ್ಧೋದಕ ಸ್ನಾನವನ್ನು ನದಿನದ ಎಂಬ ಶ್ಲೋಕದಿಂದ ಮಾಡಿಸಬೇಕು. ವಸ್ತ್ರ ಮಹಾಮೌಲ್ಯಂ ವಸ್ತ್ರಯುಗ್ಮಂ ನಿತ್ಯ ಮಾಂಗಲದಾಯಿನಿ ಸ್ವೀಕೃತಾವ್ಯೋ ಪ್ರೀತ್ಯ ಮಹಾಲಕ್ಷ್ಮಿ. 2 ವಸ್ತ್ರಗಳನ್ನು ಸ್ಥಾಪಿಸಿ ದೇವತೆಗೆ ಹೊದಿಸಬೇಕು. ಗಂಧಂ ಇದಂ ಗಂಧಂ ಮಹದ್ದಿವ್ಯಂ ಕುಂಕುಮೇನ ಸಮನ್ವಿತಂ ವಿಲೇಪನಾರ್ಥ ಮೇ ದತ್ತಂ ಗೃಣಾಣ ವರದಾ ಭವ. ಸ್ಥಾಪಿತ ದೇವತೆಗೆ ಗಂಧವನ್ನೇರಿಸಬೇಕು. ಸೌಭಾಗ್ಯ ದ್ರವ್ಯಾಲಂಕಾರಂ ಕಜ್ಜಲಂ ಚೈವ ಸಿಂಧೂರಂ ಹರಿದ್ರಾ ಕುಂಕುಮಾನಿ ಚ ಭಕ್ತಮಯಾರ್ಪಿತಾನಿ ತ್ವಂ ಮಮ ದೇವಿ ಗೃಹಾಣ ಭೋ. ಅರಿಶಿನ ಕುಂಕುಮ ಕಾಡಿಗೆಗಳನ್ನು ಶುಕ್ರಗೌರಿಗೆ ಲೇಪಿಸುವುದು. ಈ ರೀತಿಯಾಗಿ ಆವಾಹನ ಮತ್ತು ಅಲಂಕಾರ ಪೂಜೆಯನ್ನು ಮಾಡಬೇಕು. ಈಗ ಅಷ್ಟೋತ್ತರ ಶತನಾಮ ಮತ್ತು ಅರ್ಚನೆಯನ್ನು ಮಾಡೋಣ. ನಾಮಾರ್ಚನಂ ಅಕ್ಷತೆಯಿಂದ ಪೂಜಿಸುತ್ತಾ ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತಹಿತಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಪರಮಾತ್ಮಿಕಾಯೈ ನಮಃ, ಓಂ ವಾಚೈ ನಮಃ, ಓಂ ಪದ್ಮಾಲಯಾಯೈ ನಮಃ, ಓಂ ಪದ್ಮಾಯೈ ನಮಃ, ಓಂ ಶುಚಯೇ ನಮಃ, ಓಂ ಸ್ವಾಹಾಯೈ ನಮಃ, ಓಂ ಸ್ವಧಾಯೈ ನಮಃ, ಓಂ ಸುಧಾಯೈ ನಮಃ, ಓಂ ಧನ್ಯಾಯೈ ನಮಃ, ಓಂ ಹಿರಣ್ಮಯ್ಯೈ ನಮಃ, ಓಂ ಲಕ್ಷ್ಮ್ಯೈ ನಮಃ, ಓಂ ನಿತ್ಯಪುಷ್ಟಾಯೈ ನಮಃ, ಓಂ ವಿಭಾವರ್ಯೈ ನಮಃ, ಓಂ ಆದಿತ್ಯೈ ನಮಃ, ಓಂ ದಿತ್ಯೈ ನಮಃ, ಓಂ ದೀಪ್ತಾಯೈ ನಮಃ, ಓಂ ವಸುಧಾಯೈ ನಮಃ, ಓಂ ವಸುಧಾರಿಣ್ಯೈ ನಮಃ, ಓಂ ಕಮಲಾಯೈ ನಮಃ, ಓಂ ಕಾಂತಾಯೈ ನಮಃ, ಓಂ ಕಾಮಾಕ್ಷ್ಯೈ ನಮಃ, ಓಂ ಕಮಲಸಂಭವಾಯೈ ನಮಃ, ಓಂ ಅನುಗ್ರಹಪ್ರದಾಯೈ ನಮಃ, ಓಂ ಬುದ್ಧ್ಯೈ ನಮಃ, ಓಂ ಅನಘಾಯೈ ನಮಃ, ಓಂ ಹರಿವಲ್ಲಭಾಯೈ ನಮಃ, ಓಂ ಅಶೋಕಾಯೈ ನಮಃ, ಓಂ ಅಮೃತಾಯೈ ನಮಃ, ಓಂ ದೀಪ್ತಾಯೈ ನಮಃ, ಓಂ ಲೋಕಶೋಕವಿನಾಶಿನ್ಯೈ ನಮಃ, ಓಂ ಧರ್ಮನಿಲಯಾಯೈ ನಮಃ, ಓಂ ಕರುಣಾಯೈ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಪ್ರಿಯಾಯೈ ನಮಃ, ಓಂ ಪದ್ಮಹಸ್ತಾಯೈ ನಮಃ, ಓಂ ಪದ್ಮಾಕ್ಷ್ಯೈ ನಮಃ, ಓಂ ಪದ್ಮಸುಂದರ್ಯೈ ನಮಃ, ಓಂ ಪದ್ಮೋದ್ಭವಾಯೈ ನಮಃ, ಓಂ ಪದ್ಮಮುಖ್ಯೈ ನಮಃ, ಓಂ ಪದ್ಮನಾಭಪ್ರಿಯಾಯೈ ನಮಃ, ಓಂ ರಮಾಯೈ ನಮಃ, ಓಂ ಪದ್ಮಮಾಲಾಧರಾಯೈ ನಮಃ, ಓಂ ದೇವ್ಯೈ ನಮಃ, ಓಂ ಪದ್ಮಿನ್ಯೈ ನಮಃ, ಓಂ ಪದ್ಮಗಂಧಿನ್ಯೈ ನಮಃ, ಓಂ ಪುಣ್ಯಗಂಧಾಯೈ ನಮಃ, ಓಂ ಸುಪ್ರಸನ್ನಾಯೈ ನಮಃ, ಓಂ ಪ್ರಸಾದಾಭಿಮುಖ್ಯೈ ನಮಃ, ಓಂ ಪ್ರಭಾಯೈ ನಮಃ, ಓಂ ಚಂದ್ರವದನಾಯೈ ನಮಃ, ಓಂ ಚಂದ್ರಾಯೈ ನಮಃ, ಓಂ ಚಂದ್ರಸಹೋದರ್ಯೈ ನಮಃ, ಓಂ ಚತುರ್ಭುಜಾಯೈ ನಮಃ, ಓಂ ಚಂದ್ರರೂಪಾಯೈ ನಮಃ, ಓಂ ಇಂದಿರಾಯೈ ನಮಃ, ಓಂ ಇಂದುಶೀತಲಾಯೈ ನಮಃ, ಓಂ ಆಹ್ಲಾದಜನನ್ಯೈ ನಮಃ, ಓಂ ಪುಷ್ಪ್ಯೈ ನಮಃ, ಓಂ ಶಿವಾಯೈ ನಮಃ, ಓಂ ಶಿವಾಕರ್ಯೈ ನಮಃ, ಓಂ ಸತ್ಯೈ ನಮಃ, ಓಂ ವಿಮಲಾಯೈ ನಮಃ, ಓಂ ವಿಶ್ವಜನನ್ಯೈ ನಮಃ, ಓಂ ತುಷ್ಟ್ಯೈ ನಮಃ, ಓಂ ದಾರಿದ್ರ್ಯನಾಶಿನ್ಯೈ ನಮಃ, ಓಂ ಪ್ರೀತಿಪುಷ್ಕರಿಣ್ಯೈ ನಮಃ, ಓಂ ಶಾಂತಾಯೈ ನಮಃ, ಓಂ ಶುಕ್ಲಮಾಲ್ಯಾಂಬರಾಯೈ ನಮಃ, ಓಂ ಶ್ರೀಯೈ ನಮಃ, ಓಂ ಭಾಸ್ಕರ್ಯೈ ನಮಃ, ಓಂ ಬಿಲ್ವನಿಲಯಾಯೈ ನಮಃ, ಓಂ ವರಾರೋಹಾಯೈ ನಮಃ, ಓಂ ಯಶಸ್ವಿನ್ಯೈ ನಮಃ, ಓಂ ವಸುಂಧರಾಯೈ ನಮಃ, ಓಂ ಉದಾರಾಂಗಾಯೈ ನಮಃ, ಓಂ ಹರಿಣ್ಯೈ ನಮಃ, ಓಂ ಹೇಮಮಾಲಿನ್ಯೈ ನಮಃ, ಓಂ ಧನಧಾನ್ಯ
ಕರ್ಯೈ ನಮಃ ಓಂ ಸಿದ್ಧ್ಯೈ ನಮಃ ಓಂ ಸ್ತ್ರೈಣ್ಯ ಸೌಮ್ಯಾಯೈ ನಮಃ ಓಂ ಶುಭಪ್ರದಾಯೈ ನಮಃ ಓಂ ನೃಪವೇಶ್ಮ ಗತಾನಂದಾಯೈ ನಮಃ ಓಂ ವರಲಕ್ಷ್ಮ್ಯೈ ನಮಃ ಓಂ ವಸುಪ್ರದಾಯೈ ನಮಃ ಓಂ ಶುಭಾಯೈ ನಮಃ ಓಂ ಹಿರಣ್ಯಪ್ರಕಾರಾಯೈ ನಮಃ ಓಂ ಸಮುದ್ರತನಯಾಯೈ ನಮಃ ಓಂ ಜಯಾಯೈ ನಮಃ ಓಂ ಮಂಗಲಾಯೈ ನಮಃ ಓಂ ವಿಷ್ಣುವಕ್ಷಸ್ಥಲಸ್ಥಿತಾಯೈ ನಮಃ ಓಂ ವಿಷ್ಣುಪತ್ನ್ಯೈ ನಮಃ ಓಂ ಪ್ರಸನ್ನಾಕ್ಷ್ಯೈ ನಮಃ ಓಂ ನಾರಾಯಣ ಸಮಾಶ್ರಿತಾಯೈ ನಮಃ ಓಂ ದಾರಿದ್ರ್ಯಧ್ವಂಸಿನ್ಯೈ ನಮಃ ಓಂ ದೇವ್ಯೈ ನಮಃ ಓಂ ಸರ್ವೋಪದ್ರವನಿವಾರಿಣ್ಯೈ ನಮಃ ಓಂ ನವದುರ್ಗಾಯೈ ನಮಃ ಓಂ ಮಹಾಕಾಲ್ಯೈ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ ಓಂ ತ್ರಿಕಾಲಜ್ಞಾನಸಂಪನ್ನಾಯೈ ನಮಃ ಓಂ ಭುವನೇಶ್ವರ್ಯೈ ನಮಃ. ಈ ರೀತಿಯಾಗಿ ಅಷ್ಟೋತ್ತರ ಶತನಾಮಾವಳಿಯ ಅರ್ಚನೆಯನ್ನ ಸಂಪತ್ ಶುಕ್ರ ಗೌರಿ ವ್ರತದಲ್ಲಿ ಹೇಳಿಕೊಳ್ಳಬೇಕು. ಈಗ ಧೂಪ ದೀಪ ಆರತಿಯನ್ನ ಮಾಡೋಣ. ಪರಿಮಳ ದ್ರವ್ಯಂ ಪುಷ್ಪಂ ನಾನಾವಿಧಾನಿ ಮಾಲ್ಯಾನಿ ಸುಗಂಧಾನಿ ನಾರಾಯಣ ಪ್ರಿಯೈ ಗೃಹಾಣ ಶುಕ್ರ ಗೌರಿ ತ್ವಂ ಪ್ರಸಾದಾಮುಖೀ ಭವ. ಸುಗಂಧ ತೈಲದಿಂದ ಪರಿಮಳಯುಕ್ತ ಹೂಗಳಿಂದ ಅಲಂಕರಿಸುವುದು. ಅಕ್ಷತಾಸ್ತಂಡುಲಾಹ ಶುಭಾಹ ಕುಂಕುಮೇನ ವಿರಾಜಿತಾಹ ಮಾಯಾನಿ ದೇವಿತಾ ಭಕ್ತಗೃಹಿಣಿ ಶುಭದಾಯಕ. ಕೆಂಪು ಅಕ್ಷತೆಯನ್ನೇರಿಸಿ ದೇವತೆಗೆ ನಮಸ್ಕರಿಸುವುದು. ಧೂಪಂ ವನಸ್ಪತಿ ರಸೋದ್ಭೂತಂ ನಾನಾವಿಧ ಸನುದ್ವಿತಂ ದಶಾಂಗ ಸಹಿತಂ ದಿವ್ಯಂ ಧೂಪಂ ದೇವಿ ಗೃಹಾಣ ಭೋ. ಧೂಪವನ್ನ ಹಚ್ಚುವುದು. ದೀಪಂ ದೀಪತಮೋಹರಂ ಜೀವಿತ್ಸ್ಯಾ ಜ್ಞಾನ ಸಂಬೋಧಕಂ ದೀಪಂ ಗ್ರಹಾಣ ಮಾತಸ್ತ್ಯಾ ಪರದಶತಾಪಹಂ. ದೀಪ ಬೆಳಗುವುದು. ಈಗ ನೈವೇದ್ಯ. ನಾನಾವಿಧಾನಿ ಭಕ್ಷಾಣಿ ವ್ಯಂಜನಾನಿ ಹರಿಪ್ರಿಯೇ ಗೃಹಾಣ ದೇವೇಶ ನೈವೇದ್ಯ ಸುಖದಂ ಸರ್ವೇ ದೇಹಿನಾಂ. ದೇವಿಗೆ ನೈವೇದ್ಯ ತೋರಿಸುವುದು. ಪ್ರತಿ ಮಂತ್ರಕ್ಕೂ ಉದ್ಧರಣೆ ನೀರನ್ನ ಬಿಡುತ್ತಾ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಉತ್ತರಾಪೋಷಣಂ ಸಮರ್ಪಯಾಮಿ ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ ಮುಖಪ್ರಕ್ಷಾಲನಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ. ಈಗ ತಾಂಬೂಲವನ್ನ ದೇವಿಯ ಮುಂದೆ ಇಡುವುದು. ಪೋಗೀಫಲಂ ಮಹದ್ದಿವ್ಯಂ ನಾಗವಲ್ಯಾವಲೈರ್ಯುತಂ ಕರ್ಪೂರ ತೈಲ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯಾತಾಂ. ದಕ್ಷಿಣ ಅಂದರೆ ದಕ್ಷಿಣೆಯನ್ನ ಇಡುವುದು. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋಹೋ ಅನಂತ ಪುಣ್ಯಫಲಧಂ ಅಥ ಶಾಂತಿಂ ಪ್ರಯಚ್ಛಮೆ. ಒಂದು ನಾಣ್ಯವನ್ನ ಅರ್ಪಿಸುತ್ತಾ ಮಂಗಳಾರತಿಯನ್ನು ಮತ್ತು ಕರ್ಪೂರ ದೀಪವನ್ನ ಬೆಳಗುವುದು. ಮಹಾನೀರಾಜನಂ ಆರತಿಯ ಪದಗಳನ್ನು ಹಾಡಬೇಕು. ಮಂತ್ರಪುಷ್ಪಂ ವ್ರತಸ್ಥಳೋ ಪೂಜಾವಲೋಕನಕ್ಕಾಗಿ ಬಂದ ಸುಹಾಸಿನಿಯರು ಅಕ್ಷತೆ ಪುಷ್ಪಗಳನ್ನು ಶ್ರೀ ಶುಕ್ರಗೌರಿ ದೇವಿಗೆ ಅರ್ಪಿಸಿ ನಮಸ್ಕಾರದೊಂದಿಗೆ ಪ್ರಾರ್ಥಿಸಬೇಕು. ಅದಾದ ಮೇಲೆ ಎಲ್ಲರೂ ಕಥಾಶ್ರವಣಕ್ಕೆ ಸಿದ್ಧರಾಗಿ ಕುಳಿತುಕೊಳ್ಳುವುದು. ಇತಿ ಶ್ರೀ ಶುಕ್ರಗೌರಿ ಪೂಜಾ ಸಮಾಪ್ತ. ಹಾಗೆ ಇಲ್ಲೊಂದು ಸೂಚನೆ ಇದೆ. ಇದು ಏನೆಂದರೆ ಶ್ರಾವಣ ಮಾಸದಲ್ಲಿ 4 ಅಥವಾ 5 ವಾರ ಶ್ರೀ ಶುಕ್ರಗೌರಿ ಪೂಜೆ ಮಾಡಿ ಕತೆ ಓದುವುದು ಅಥವಾ ಹಾಡುವುದು. ಭಾದ್ರಪದ ಮಾಸದಲ್ಲಿ ಜ್ಯೇಷ್ಠಾದೇವಿಯನ್ನ ಶುಕ್ರಗೌರಿಯನ್ನು 3 ದಿನ ಕೂರಿಸಿ ಪೂಜಿಸಿ ಕೊನೆಯ ದಿನ ಜ್ಯೇಷ್ಠಾದೇವಿಯ ಕೈಯ ನೂಲಿನ ಎಳೆಯ ದಾರ ಕಟ್ಟಿಕೊಂಡು ವಿಸರ್ಜಿಸುವುದು. ಈ ರೀತಿಯಾಗಿ ಧೂಪ ದೀಪ ಆರತಿಯನ್ನ ಮಾಡಿದ ನಂತರ ಸಂಪತ್ ಶುಕ್ರಗೌರಿಯ ವ್ರತಕಥೆಯನ್ನ ಓದಬೇಕು. ಈಗ ಪ್ರಾರಂಭಿಸೋಣ. ಶ್ರೀ ಶುಕ್ರವಾರ ಗೌರಿ ವ್ರತಕಥಾ ಪ್ರಾರಂಭ. ಆವಂತಿ ಎಂಬ ರಾಜ್ಯ ಪೂರ್ವಕಾಲದಲ್ಲಿ ಸಕಲ ಸಂಪದ್ಭರಿತವಾದದು.
ಅದರ ರಾಜಧಾನಿ ಉಜ್ಜಯಿನಿಯ ವೈಭವವಂತೂ ವಿಶ್ವಕ್ಕೆ ಪ್ರಸಿದ್ಧವಾದದು. ಸಕಲ ಸಂಪತ್ತು, ಸಮೃದ್ಧಿ, ಸೌಭಾಗ್ಯಗಳಿಂದ ಯುಕ್ತನಾದ ಅಲ್ಲಿಯ ದೊರೆ ಇಂದ್ರಸೇನನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೇಮದಿಂದ ಧರ್ಮದಿಂದ ಪರಿಪಾಲಿಸುವವ. ಪುಣ್ಯವೇ ಪುರುಷ ರೂಪದಿಂದ ಮೆರೆದಿದೆ ಎಂಬಂತಿರುವ ಆತನ ರಾಜ್ಯದಲ್ಲಿ ಪ್ರಜೆಗಳು ಧರ್ಮ ಕರ್ಮಗಳಲ್ಲಿ ನಿರತರಾಗಿ ಸುಖ ಸಂತೋಷದಿಂದ ಬಾಳುತ್ತಿದ್ದರು. ಈ ರಾಜ್ಯದ ಚತುರಂಗ ಬಲ ಎಲ್ಲ ಕಡೆಗೂ ತನ್ನ ವಿಜಯಧ್ವಜವನ್ನು ಹಾರಿಸಿ ವೈರಿಗಳ ಸದ್ದಡಗಿಸಿದ್ದರಿಂದ ಹಾಗೂ ರಾಜನ ಪುಣ್ಯ ಪ್ರಭಾವದಿಂದಾಗಿ ವೈರಿಗಳೆಂಬುವರೇ ಉಳಿದಿರಲಿಲ್ಲ. ಇಂತಿದ್ದ ಈ ಅಜೇಯ ಸಾಮ್ರಾಜ್ಯದ ಚಕ್ರವರ್ತಿ ಇಂದ್ರಸೇನನಿಗೆ ಅನುರೂಪಳಾದ ತ್ರಿಲೋಕ ಸುಂದರಿಯಾದ ಇಂದ್ರಾಣಿ ಎಂಬ ಧರ್ಮಪತ್ನಿ ಇದ್ದಳು. ಈ ರಾಜದಂಪತಿಗಿದ್ದ ಒಂದೇ ಒಂದು ಕೊರತೆ ಸಂತಾನ ಭಾಗ್ಯವಿಲ್ಲದುದು. ಸಂತಾನ ಭಾಗ್ಯ ಹೊಂದಲೆಂದು ಅನೇಕ ಕಠಿಣ ವ್ರತ ತೀರ್ಥಾದಿಗಳನ್ನು ಆಚರಿಸಿಯೂ ಮಕ್ಕಳಾಗದೆ ಖಿನ್ನ ಮನಸ್ಕರಾಗಿ ಜೀವನ ಸಾಗಿಸುತ್ತಿದ್ದರು. ವರುಷಗಳು ಉರುಳತೊಡಗಿದಂತೆ ರಾಜ್ಯಕ್ಕೆ ತನ್ನ ನಂತರ ಉತ್ತರಾಧಿಕಾರಿಯೂ ಬೇಕೆಂಬ ಚಿಂತೆ ಕಾಡತೊಡಗಿದಾಗ ರಾಜನು ತನ್ನ ಧರ್ಮಪತ್ನಿ ಬಂಜೆಯಾಗಿರುವುದೇ ನಿಜವೆಂದು ನಿರ್ಧರಿಸಿ ಬೇರೆಯವಳನ್ನು ವಿವಾಹವಾಗಿ ಆಕೆಯಲ್ಲಿ ಪುತ್ರರತ್ನ ಪಡೆಯುವುದೆಂದು ತೀರ್ಮಾನಿಸಿ ಬೇರೆಯವರ ಜೊತೆ ವಿವಾಹವಾಗಲು ನೆರೆಯ ರಾಜ್ಯಕ್ಕೆ ಹೊರಡಲಣಿಯಾದನು. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ತನ್ನ ಪ್ರೇಮಿಸುತ್ತಾ ಬಂದ ರಾಜನು ಬೇರೆಯವಳನ್ನು ತನಗೆ ಸವತಿಯನ್ನಾಗಿ ತರುವನೆಂಬುದನ್ನು ಯೋಚಿಸಿ ರಾಣಿ ಚಿಂತೆಗೀಡಾದಳು. ಆದರೆ ರಾಜನು ನಿರ್ಧರಿಸಿಯೇ ಹೋಗಿಬಿಟ್ಟಿರುವುದರಿಂದ ಏನನ್ನೂ ಮಾಡಲು ತೋಚದೆ ದುಃಖಿಸತೊಡಗಿದಳು. ಅಷ್ಟರಲ್ಲಿ ರಾಜನು ತನ್ನ ದೊರೆತನದ ಗೌರವ ಹಾಗೂ ಕ್ಷಾತ್ರಧರ್ಮದ ಶೌರ್ಯ ಸೂಚಕವಾದ ಪಟ್ಟಗತ್ತಿಯನ್ನು ತನ್ನೊಡನೆ ಒಯ್ಯದೆ ಹೋಗಿರುವುದನ್ನು ಗಮನಿಸಿ ಅದನ್ನು ಒಳಗಡೆ ಇಟ್ಟು ಬಿಟ್ಟಳು. ಪಟ್ಟಗತ್ತಿಯು ಇಲ್ಲದಿರುವುದನ್ನರಿತು ರಾಜನು ಮರಳಿ ಬಂದರೆ ಆತನ ಮನಸ್ಸಿನ ನಿರ್ಧಾರವನ್ನು ಬದಲಿಸುವುದು ಸಾಧ್ಯವಾಗುತ್ತದೆಂಬುದು ರಾಣಿಯ ವಿಚಾರ ಸರಣಿಯಾಗಿತ್ತು. ಆಕೆಯು ಪಟ್ಟಗತ್ತಿಯನ್ನು ಒಳಗಡೆ ಇಟ್ಟು ಹೊಸ್ತಿಲಿನ ಬಳಿ ಕಾಲು ಚಾಚಿಕೊಂಡು ಕುಳಿತಾಗ ಅಷ್ಟರಲ್ಲೇ ರಾಜನಿಂದ ಆಜ್ಞೆ ವಿಧಿಸಲ್ಪಟ್ಟ ಆತನ ದೂತನು ಪಟ್ಟಗತ್ತಿ ಒಯ್ಯುವುದಕ್ಕಾಗಿ ಆಗಮಿಸಿದನು. ಹೊಸ್ತಿಲಿನ ಬಳಿ ಕಾಲು ಚಾಚಿ ಕುಳಿತುಕೊಂಡ ರಾಣಿಯು, ಎಲೈ ಸೇವಕನೇ, ನಾನೀಗ ಗರ್ಭಿಣಿಯು, ಆಯಾಸದಿಂದ ಬಳಲಿ ಇದೀಗ ಹಾಯಾಗಿ ಕಾಲು ಚಾಚಿಕೊಂಡು ಆರಾಮ ತೆಗೆದುಕೊಳ್ಳುತ್ತಿದ್ದೇನೆ, ದಯವಿಟ್ಟು ಕಾಲನ್ನು ದಾಟಿ ಹೋಗಬೇಡ ಎಂದಳು. ರಾಣಿಯು ತಾನು ಗರ್ಭಿಣಿಯಾಗಿರುವುದಾಗಿ ಹೇಳುತ್ತಿದ್ದುದನ್ನು ಕೇಳಿದ ದೂತನು ಅತ್ಯಂತ ಸಂತೋಷಿತನಾಗಿ ಬೇಗನೆ ಈ ಸಂತಸದ ವಾರ್ತೆಯನ್ನು ರಾಜನಿಗೆ ತಿಳಿಸಿ ಆತನನ್ನು ಸಹ ಚಿಂತಾಮುಕ್ತನಾಗಿಸಬೇಕೆಂದು ಆತುರದಿಂದ ಪಟ್ಟಗತ್ತಿಯನ್ನು ಅದಿರುವ ಸ್ಥಳದಲ್ಲೇ ಬಿಟ್ಟು ರಾಜನ ಬಳಿ ಓಡಿದನು. ರಾಜನು ತನ್ನ ಧರ್ಮಪತ್ನಿ ಗರ್ಭಿಣಿಯಾಗಿರುವಳೆಂಬುದನ್ನು ದೂತನಿಂದ ತಿಳಿದ ಕೂಡಲೇ ಅಪಾರ ಸಂತಸದಿಂದ ತನ್ನ ಮುಂದಿನ ಪ್ರಯಾಣ ರದ್ದು ಮಾಡಿ ಬೇರೊಬ್ಬಳನ್ನು ಮದುವೆಯಾಗುವ ವಿಚಾರವನ್ನೇ ತ್ಯಜಿಸಿ ಪಟ್ಟದ ರಾಣಿಯ ಬಳಿಗೆ ಧಾವಿಸಿ ಸಂತಸ ಸಂಭ್ರಮಗಳಿಂದ ಕುಣಿದಾಡಿದನು. ಗರ್ಭಿಣಿಯಾಗಿರುವುದಾಗಿ ಸುಳ್ಳನ್ನಂತೂ ಹೇಳಿದನು. ಅದರಿಂದ ನನ್ನ ಪತಿ ಬೇರೆ ಮದುವೆಯ ಯೋಚನೆಯನ್ನು ಬಿಟ್ಟುಕೊಟ್ಟದ್ದಾಯಿತು. ಮುಂದೆ ಮಗುವು ಜನಿಸುವುದು ಹೇಗೆ? ಆಗ ರಾಜನಿಗೆ ಏನು ತಾನೇ ಹೇಳುವುದು? ನನ್ನ ಮೋಸ ಮುಂದಾದರೂ ಹೊರಬೀಳುವುದಲ್ಲ ಎಂದು ಯೋಚಿಸಿ ಮತ್ತಷ್ಟು ಖಿನ್ನ ಹಾಗೂ ಗಾಬರಿಯಾದಳು. ಆಗ ಅರಮನೆಯ ಸೇವಕಿಯು ಸೂಲಗಿತ್ತಿಯೂ ಆದ ಕಮಲೆ ಎಂಬ ವೃದ್ಧೆಯು, ರಾಣಿಯೇ, ಏನನ್ನೂ ಯೋಚಿಸಬೇಡ, ಗರ್ಭಿಣಿಯಂತೆ ನಟಿಸುತ್ತಾ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿಕೊ. 9 ತಿಂಗಳಾದ ಬಳಿಕ ಎಲ್ಲಿಯಾದರೂ ನವಜಾತ ಶಿಶುವನ್ನು ನಿನಗೆ ತಂದುಕೊಡುತ್ತೇನೆ, ಅದೇ ನಿನ್ನ ನವಜಾತ ಶಿಶುವೆಂದು ಹೇಳು ಎಂದು ಸಮಾಧಾನಪಡಿಸಿ
ಧೈರ್ಯ ತುಂಬಿದಳು. ರಾಣಿಗೆ ತಾನಿತ್ತ ವಚನವನ್ನು ಪೂರೈಸಿಕೊಡುವ ಬಗೆಗೆ ಸೂಲಗಿತ್ತಿಯು ನಗರದಲ್ಲಿ ಗರ್ಭಿಣಿ ಮತ್ತಾರಿರುವರೆಂಬುದನ್ನು ಪತ್ತೆ ಹಚ್ಚಲು ಸುತ್ತಾಡತೊಡಗಿದಾಗ ಪಾರ್ವತಿ ಎಂಬ ಬ್ರಾಹ್ಮಣಿಯು ಗರ್ಭಿಣಿಯಾಗಿರುವುದನ್ನು ಕಂಡು ಆಕೆ ಹಾಗೂ ಆಕೆಯ ಪತಿ ಪರಮೇಶ್ವರನ ವಿಶ್ವಾಸ ಗಳಿಸಿದಳು. ಪಾರ್ವತಿಯ ಬಾಣಂತನವನ್ನು ತಾನೇ ನಿಂತು ಮಾಡುವುದಾಗಿ ಅವರಿಗೆ ತಿಳಿಸಿದಾಗ ಒಂದು ಚಿಂತೆ ನಿವಾರಣೆಯಾಯಿತೆಂದು ಅವರಿಗೆ ಸಮಾಧಾನವೆನಿಸಿತು. ಮುಂದೊಂದು ದಿನ ಬ್ರಾಹ್ಮಣಿಯು ಪುತ್ರರತ್ನಕ್ಕೆ ಜನ್ಮ ನೀಡಿದ ತಕ್ಷಣ ಅವಳಿಗೆ ಅದು ತಿಳಿಯುವ ಮುನ್ನವೇ ತೇಜೋಪುಂಜವಾದ ಆ ಶಿಶುವನ್ನು ಮೆಲ್ಲನೆ ದಾಸಿಯ ಮೂಲಕ ಯಾರಿಗೂ ಗೊತ್ತಾಗದಂತೆ ರಾಣಿಗೆ ತಲುಪಿಸಿ ಇತ್ತ ಬ್ರಾಹ್ಮಣಿಗೆ, ಅಯ್ಯೋ ಪಾಪ, ಇದೇನು ನೀನು ಗುಂಡು ಕಲ್ಲಿಗೆ ಜನ್ಮವಿತ್ತೆಯಲ್ಲ, ಅದೇನು ಪೂರ್ವಜನ್ಮ ಸಂಚಿತದ ಪಾಪದ ಫಲವೋ, ನಿನಗೀಗ ಹೀಗಾಗಿದೆ, ನಿನಗೆ ದೇವರು ಎಷ್ಟು ದೊಡ್ಡ ಅನ್ಯಾಯವೆಸಗಿದನು ಎಂದು ದೊಡ್ಡದಾಗಿ ಕಣ್ಣೀರು ತೆಗೆದು ಅತ್ತು ದೇವರಿಚ್ಛೆ ಏನು ಮಾಡುವುದು, ಮುಂದೆ ಎಂದಾದರೂ ಸತ್ಪುತ್ರನಿಗೆ ನೀನು ಜನ್ಮ ನೀಡುವಂತಾಗಲಿ, ದೇವರು ಈ ರೀತಿ ಅನುಗ್ರಹಿಸಲಿ ಎಂದು ಸಾಂತ್ವನ ಪಡಿಸಿ ಮೆಲ್ಲನೆ ಅಲ್ಲಿಂದ ಕಾಲು ಕಿತ್ತು ಅರಮನೆಗೆ ಬಂದು ರಾಣಿಗೆ ಪುತ್ರೋತ್ಸವವಾಯಿತೆಂಬ ಸಂಭ್ರಮಕ್ಕಾಗಿ ನಡೆದ ಉತ್ಸವದಲ್ಲಿ ಪಾಲ್ಗೊಂಡಳು ಮತ್ತು ರಾಣಿಯಿಂದ ಅಪಾರ ಹೊನ್ನಿನ ರಾಶಿಯನ್ನೇ ಬಹುಮಾನವಾಗಿ ಪಡೆದಳು. ಬ್ರಾಹ್ಮಣ ಪುತ್ರನು ಸೋಮಾನಂದನೆಂಬ ಹೆಸರಿನಿಂದ ರಾಜಪುತ್ರನಾಗಿ ಅರಮನೆಯಲ್ಲೇ ಬೆಳೆಯತೊಡಗಿದನು. ರಾಜನ ಸರಿಯಾದ ಉತ್ತರಾಧಿಕಾರಿ, ಪ್ರಜಾಪಾಲನೆಯ ಎಲ್ಲ ಗುಣತತ್ವಗಳು ಇವನಲ್ಲಿವೆ ಎಂದು ಪ್ರಜೆಗಳು ಪ್ರಶಂಸಿಸತೊಡಗಿದರು. ಕಾಲಾಂತರದಲ್ಲಿ ಪ್ರಜೆಗಳ ಇಚ್ಛೆಯಂತೆ ರಾಜ್ಯ ಸೂತ್ರಗಳನ್ನು ಹಿಡಿದುಕೊಂಡು ಚೆನ್ನಾಗಿ ಆಳತೊಡಗಿದನು. ಒಂದು ದಿನ ಗೆಳೆಯರೊಂದಿಗೆ ಮನರಂಜನೆಯಲ್ಲಿ ಕಾಲ ಕಳೆದು ತಾಯಿಯನ್ನು ಕಾಣಲು ಅತ್ಯಾತುರನಾಗಿ ಓಡಿ ಬರುತ್ತಿರುವಾಗ ರಾಜಮಂದಿರದ ಮಾರ್ಗದಲ್ಲಿ ಕಟ್ಟಲಾದ ಆಕಳ ಕರುವಿನ ಕಾಲನ್ನು ತನಗರಿವಿಲ್ಲದೆ ತುಳಿದು ಮುಂದೋಡಿದನು. ಸೋಮಾನಂದನ ಕಾಲ್ತುಳಿತದಿಂದಾದ ನೋವಿನಿಂದ ಆ ಕರು ಅಂಬಾ ಎಂದು ಅರುಚಿತು. ತಾಯಿ ಆಕಳು ಕರುವನ್ನು, ಬಾಯಿಲ್ಲಿ ನೋವಾಯಿತೆ. ತನ್ನ ತಾಯಿ ಯಾರೆಂಬುದನ್ನು ಅರಿಯದ ಈ ಮೂಢನು ತಾಯಿ ಮಕ್ಕಳ ಅನ್ಯೋನ್ಯ ಅಕ್ಕರೆಯ ಸಂಬಂಧಗಳನ್ನು ಹೇಗೆ ತಾನೇ ಅರಿತಾನು? ನಮ್ಮಂಥವರ ಸಾವು ನೋವುಗಳ ಅರ್ಥ ಇಂಥವನಿಗೆ ಹೇಗಾಗಬೇಕು ಎಂದು ಮನುಷ್ಯರು ಮಾತಾಡುವಂತೆ ಮಾತಾಡಿ ಕರುವನ್ನು ಹತ್ತಿರಕ್ಕೆ ಕರೆದು ಮೈನೆಕ್ಕಿ ಸಮಾಧಾನಪಡಿಸಿತು. ಆಕಳು ಮಾನವರಂತೆ ಮಾತಾಡಿದುದನ್ನು ಕಂಡು ಆಶ್ಚರ್ಯಚಕಿತನಾದ ಆತನು ತಾಯಿ ಯಾರೆಂಬುದನ್ನರಿಯದವ ಎಂದು ತನ್ನನ್ನು ಆಕಳು ಹೀಯಾಳಿಸಿ ಹೇಳಿದ ಮಾತಿನ ಬಗ್ಗೆ ಚಿಂತಿತನಾದನು. ತನ್ನ ಜನ್ಮ ರಹಸ್ಯ ಗೂಢವೇನು ಎಂದು ಯೋಚಿಸಹತ್ತಿ ಸಭೆಯಲ್ಲಿ ವಿದ್ವಾಂಸರಿಗೆ ತನ್ನ ಕಳವಳ ತೋಡಿಕೊಂಡನು. ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅವಿಮುಕ್ತ ಕ್ಷೇತ್ರವಾದ ವಾರಣಾಸಿ, ಕಾಶಿಯ ಯಾತ್ರೆ ಮಾಡಿ ಮನಸ್ಸಿಗೆ ನೆಮ್ಮದಿ ಪಡೆದುಕೋ ಎಂದು ಆಸ್ಥಾನ ಪಂಡಿತರು, ಸಚಿವರು, ಅಧಿಕಾರಿಗಳು ಅವನನ್ನು ಕಳಿಸಿಕೊಟ್ಟರು. ಯಾತ್ರಿಕನಾಗಿ ಹೊರಟ ಸೋಮಾನಂದನು ಮಾರ್ಗದಲ್ಲಿ ಹತ್ತಿದ ಒಂದು ಮನೆಯಲ್ಲಿ ರಾತ್ರಿ ವಸತಿ ಮಾಡಬೇಕಾಗಿ ಬಂದಿತು. ಆ ಮನೆಯಲ್ಲಿ ಮನೆಯ ಯಜಮಾನತಿ ಗೃಹಿಣಿಗೆ ಮಕ್ಕಳು ಬದುಕುತ್ತಿರಲಿಲ್ಲ. ಹೆರಿಗೆಯಾದ 3ನೇ ದಿನವೇ ಆಕೆಯ ನವಜಾತ ಶಿಶು ಕಾಲಾವಶವಾಗುವುದು ಒಂದು ಕ್ರಮವೇ ಎಂಬುವ ರೀತಿಯಲ್ಲಿ ಅನೇಕ ವರ್ಷಗಳಿಂದ ನಡೆದು ಬಂದು ಅಲ್ಲಿಯವರೆಗೆ ಆ ಸಾಧ್ವಿಯು 6 ಮಕ್ಕಳನ್ನು ಕಳೆದುಕೊಂಡಿದ್ದಳು. ಹೆರಿಗೆಯಾದ ಬಳಿಕ ತನ್ನ ನವಜಾತ ಶಿಶುವನ್ನು ಅಕಾಲ ಮರಣದ ಕರಾಳ ಹಸ್ತ ಚಾಚಿ ಕರೆದೊಯ್ಯಲಿದೆ ಎಂಬುದನ್ನು ಎದುರು ನೋಡುತ್ತಾ ದುಃಖದಲ್ಲೇ ದಿನಗಳೆಯುತ್ತಿದ್ದಳು. ಮನೆಯಲ್ಲಿ ವಸತಿ ಮಾಡಿದ
ಆ ಯಾತ್ರಿಕನ ಪುಣ್ಯದಿಂದಲಾದರೂ ಮಗು ಬದುಕಲೆಂದು ಮನಸ್ಸಿನಲ್ಲಿ ಆ ಗೃಹಿಣಿ ಹಾಗೂ ಮನೆಮಂದಿಯೆಲ್ಲ ಅಂದುಕೊಂಡು ಆ ರೀತಿ ದೇವರಲ್ಲಿ ಪ್ರಾರ್ಥಿಸಿದರು. ಯಾತ್ರಿಕ ಸೋಮಾನಂದನು ಅವರ ಮನೆಯಲ್ಲಿಯೇ ಅಂದು ಊಟ ಮಾಡಿ ರಾತ್ರಿ ಹೊಸ್ತಿಲಲ್ಲಿ ಅಡ್ಡವಾಗಿ ಮಲಗಿಕೊಂಡಿದ್ದನು. ನವಜಾತ ಶಿಶುವಿನ ಅಲ್ಪಾಯುಷ್ಯವನ್ನು ಬರೆದು ಅದರ ಪ್ರಾಣಾಹರಣ ಮಾಡುವುದಕ್ಕೆಂದು ಸೆಟವಿಯು ಪ್ರತಿ ಸಲದಂತೆ ಅಂದಿನ ರಾತ್ರಿಯು ಅಲ್ಲಿ ಪ್ರಕಟವಾಗಿ ಅವರ ಮನೆಯೊಳಕ್ಕೆ ಬರಬೇಕೆನ್ನುವಷ್ಟರಲ್ಲೇ ಸೋಮಾನಂದನಿಗೆ ಜನ್ಮವಿತ್ತ ಬ್ರಾಹ್ಮಣ ಸ್ತ್ರೀಯು ತನ್ನ ಮಗನ ದೀರ್ಘಾಯುರಾರೋಗ್ಯದ ಸಲುವಾಗಿ ತನ್ನ ಸಂತಾನ ಭಾಗ್ಯ ಇತರ ಸಂಪತ್ ಸೌಭಾಗ್ಯಗಳ ರಕ್ಷಣೆಗಾಗಿ ಶ್ರಾವಣ ಮಾಸದಲ್ಲಿ ಆರಂಭಿಸಿ ಅಖಂಡವಾಗಿ ನಡೆಸಿಕೊಂಡು ಬಂದ ಶುಕ್ರವಾರದ ಶ್ರೀ ಮಹಾಲಕ್ಷ್ಮೀ ದೇವಿಯ ಪೂಜಾವ್ರತದ ಫಲವಾಗಿ ಮತ್ತು ಆಕೆಯು ಚೊಚ್ಚಲ ಗಂಡು ಮಗುವಿನ ತಾಯಿಯಾಗಿ ಪಾಲಿಸುತ್ತಾ ಬಂದೆಲ್ಲ ನಿಯಮಗಳ ಫಲವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಅಲ್ಲಿ ಪ್ರಕಟವಾದಳು. ಪ್ರತಿ ಸಲದಂತೆ ಇಂದು ನೀನು ಇಲ್ಲಿಗೆ ಒಳಗೆ ಬರಲಾರೆ. ಹೊಸ್ತಿಲ ಬಳಿ ಮಲಗಿರುವ ಯುವಕನು ನನ್ನನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುತ್ತಾ ಬಂದ ಬ್ರಾಹ್ಮಣ ಸ್ತ್ರೀಯ ಜ್ಯೇಷ್ಠ ಪುತ್ರ. ಈತನು ನನಗೂ ಪುತ್ರನೇ. ನೀನು ಇವನನ್ನು ದಾಟಿ ಬಂದರೆ ನಿನ್ನ ತಲೆ 1000 ಹೋಳಾಗುವುದು ಎಂದು ಸೆಟವಿಗೆ ದೇವಿಯು ಎಚ್ಚರಿಸಿದಾಗ ಸೆಟವಿ ನಿರುಪಾಯಳಾಗಿ ಹಾಗೆಯೇ ಮರಳಿ ಹೋಗಬೇಕಾಗಿದ್ದರಿಂದ ಆ ಮನೆಯ ಕುಲದೀಪಕ ನವಜಾತ ಶಿಶು ಅಕಾಲ ಮೃತ್ಯುವಿನ ಕರಾಳ ದವಡೆಯಿಂದ ಪಾರಾಗಿ ಹೊರಬಂದು ಕಿಲಕಿಲನೆ ನಗಲಾರಂಭಿಸಿತು. ಸೋಮಾನಂದನ ಕಾಲ್ಗುಣದಿಂದ ತಮ್ಮ ಮಗು ಬದುಕಿತೆಂದು ಎಲ್ಲರೂ ಸಂತಸ ಸಂಭ್ರಮದಿಂದ ಹಬ್ಬ ಮಾಡಿದರು. ಇತ್ತ ಸೋಮಾನಂದನ ಜನನಿ ಬ್ರಾಹ್ಮಣ ಸ್ತ್ರೀಯು ತನಗೆ ಗುಂಡುಕಲ್ಲಿನ ಜನನವಾಗಿದ್ದೆಂದು ಸೂಲಗಿತ್ತಿಯು ಹೇಳಿ ಏನೋ ಮೋಸ ಮಾಡಿದ್ದಾಳೆಂದು, ತನಗೆ ಗಂಡು ಮಗುವಾದದ್ದೇ ನಿಜವೆಂದು ತಾಯಿ ಕರುಳಿಗೆ ಖಚಿತವಾದದ್ದರಿಂದ ಆಕೆಯು ಈಗಾಗಲೇ ಮೇಲೆ ಹೇಳಿದಂತೆ ತನ್ನ ಸಂತಾನ ಭಾಗ್ಯ ಇತರ ಸಂಪತ್ತು ಸೌಭಾಗ್ಯಗಳ ರಕ್ಷಣಾರ್ಥ ಶ್ರಾವಣ ಮಾಸದಾರಭ್ಯ ಶ್ರೀ ಶುಕ್ರವಾರ ಮಹಾಲಕ್ಷ್ಮಿ ಗೌರಿ ವ್ರತ ತಪ್ಪದೆ ಆಚರಿಸುತ್ತಾ ಬಂದುದಲ್ಲದೆ ಚೊಚ್ಚಲ ಗಂಡು ಮಗುವಿನ ತಾಯಿಯಂತೆ ಎಲ್ಲ ನಿಯಮಗಳನ್ನ ಪಾಲಿಸುತ್ತಾ ತನ್ನ ಮಗ ಎಲ್ಲಿಯೇ ಇರಲಿ ಅಲ್ಲಿ ಸುಖದಿಂದ ಬಾಳಲಿ ಎಂದು ಗೌರಿಯಲ್ಲಿ ಮೊರೆ ಇಡುತ್ತಿದ್ದಳು. ಸೋಮಾನಂದನು ಹೀಗಾಗಿ ಶುಕ್ರವಾರ ಗೌರಿ ಮಹಾಲಕ್ಷ್ಮಿಯ ಅಖಂಡ ಶ್ರೀರಕ್ಷೆಯಿಂದ ಪಾಲಿಸಲ್ಪಡುತ್ತಿದ್ದ. ಸೋಮಾನಂದನು ತಾನಿಳಿದುಕೊಂಡ ಮನೆಯಲ್ಲಿ ನವಜಾತ ಶಿಶುವು ಕಾಲನ ದವಡೆಯಿಂದ ಪಾರಾದದ್ದರ ಸಂಭ್ರಮದಲ್ಲಿ ತಾನೂ ಸಹ ಪಾಲ್ಗೊಂಡು ತನ್ನ ಯಾತ್ರೆಯನ್ನು ಹಾಗೆಯೇ ಮುಂದುವರಿಸಿ ಕಾಶಿಗೆ ಬಂದಾಗ ಕ್ಷೇತ್ರ ವಿಧಿಗನುಸಾರ ಅತ್ಯಂತ ಉದಾರವಾಗಿ ದಾನ ಧರ್ಮಾದಿಗಳನ್ನು ಮಾಡಿದ. ಆತನಿಗೆ ತೃಪ್ತಿಯಿಂದ ಆಶೀರ್ವದಿಸಲು ಗಂಗೆಯ ಪ್ರವಾಹದಲ್ಲಿ 4 ಕೈಗಳು ಮೇಲೆತ್ತಿರುವುದನ್ನು ಕಂಡು ದಿಗ್ಭ್ರಾಂತನಾದನು. ಆಗ ಅಲ್ಲಿಯ ಬ್ರಾಹ್ಮಣರು ಆತನಿಗೆ ಜನಕ ತಂದೆ ತಾಯಿ ಪಾಲನೆ ಮಾಡಿದ ತಂದೆ ತಾಯಿ ಬೇರೆ ಬೇರೆ ಇರುವುದರಿಂದ ಹೀಗಾಗಿರಬೇಕೆಂದು ತಿಳಿಸಿ ನಿಜವಾದ ತಾಯಿ ಯಾರೆಂಬುದನ್ನು ಪತ್ತೆ ಮಾಡಲು ಊರಿಗೆ ಮರಳಿದ. ಬಳಿಕ ಶ್ರಾವಣದಲ್ಲಿ ಸಮಸ್ತ ಬ್ರಾಹ್ಮಣ ಸುವಾಸಿನಿಯವರಿಗೆ ಭೋಜನ ಮಾಡಿಸಬೇಕೆಂದು ಆದೇಶಿಸಿದನು. ಸೋಮಾನಂದನು ವಿಪ್ರವಾಕ್ಯೋ ಜನಾರ್ದನಃ, ಬ್ರಾಹ್ಮಣರ ಆದೇಶವೇ ಬ್ರಹ್ಮಪಿತನಾದೇಶ ಎಂಬ ಶಾಸ್ತ್ರೋಕ್ತಿಯಂತೆ ಊರಿಗೆ ಮರಳಿ ಭೋರಿ ಭೋಜನ ಏರ್ಪಡಿಸಿದನು. ಆ ಭೋಜನಕ್ಕೆ ಎಲ್ಲರೂ ಬಂದರು. ಸೋಮಾನಂದನ ತಾಯಿ ಮಾತ್ರ ಬರಲಿಲ್ಲ. ಊಟಕ್ಕೆ ಬರಲೇಬೇಕೆಂದು ರಾಜಾಜ್ಞೆ ಇರುವುದಾಗಿ ರಾಜದೂತರು ಅವಳ ಬಳಿಗೆ ಬಂದು ಒತ್ತಾಯಿಸಿದಾಗ ಅವಳು ತಾನು ಚೊಚ್ಚಲು ಮಗುವಿನ ತಾಯಿಯಾದ ಪ್ರಯುಕ್ತ ಅನೇಕ ನಿಯಮಗಳನ್ನು ಪಾಲಿಸಲೇಬೇಕಾಗಿದೆ ಎಂಬ ಕಾರಣ ವಿವರಿಸಿದಳು. ರಾಜನು ಅವಳ ಕರಾರುಗಳಿಗೆ ಒಪ್ಪಿಕೊಂಡು ಅವಳ ಎಲ್ಲ ನಿಯಮಗಳ ಅನುಸರಣೆಗೆ ಅನುಕೂಲಗಳನ್ನು ಕಲ್ಪಿಸಿದನು.
ಬ್ರಾಹ್ಮಣ ಸುವಾಸಿನಿಯರ ಭೋಜನದ ಪ್ರಾರಂಭದಲ್ಲಿ ರಾಜನು ತುಪ್ಪ ಬಡಿಸಲೆಂದು ಬಂದಾಗ ಊಟಕ್ಕೆ ಕುಳಿತ ಬ್ರಾಹ್ಮಣ ಸ್ತ್ರೀಯ ಸಹಜ ಮಾತೃಪ್ರೇಮ ಉಕ್ಕಿ ಆಕೆಯ ಸ್ತನಗಳಿಂದ ಹಾಲು ಧಾರಾಕಾರವಾಗಿ ಚಿಮ್ಮಿ ರಾಜನ ಮುಖಕ್ಕೆ ಸಿಡಿಯಿತು. ರಾಜನು ತನ್ನ ಶಾಲಿನಿಂದ ಹಾಲನ್ನು ಒರೆಯಿಸಿಕೊಳ್ಳುತ್ತಾ ಶಯ್ಯಾಗ್ರಹಕ್ಕೆ ಹೋಗಿ ಮಂಚದ ಮೇಲೆ ಪವಡಿಸಿ ಚಿಂತೆಯಲ್ಲಿ ಮುಳುಗಿದನು. ಚಿಂತಾಗ್ರಸ್ತ ಮಗನನ್ನು ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಲು ಬಂದ ರಾಜಮಾತೆಗೆ ಆಕಳು ಮಾನವನಂತೆ ಮಾತಾಡಿದ ಪ್ರಸಂಗವನ್ನು ಹಿಡಿದು ತನ್ನ ಯಾತ್ರಾನುಭವ ಮತ್ತು ಇಂದು ಬೋರಿ ಭೋಜನದಲ್ಲಿ ತಾಯಿಯೊಬ್ಬಳ ಸ್ತನಗಳಿಂದ ಹಾಲು ಚಿಮ್ಮಿದ ಪ್ರಸಂಗದವರೆಗೆ ಎಲ್ಲವನ್ನ ವಿವರವಾಗಿ ಹೇಳಿ ತನ್ನ ನಿಜವಾದ ತಾಯಿ ಯಾರು, ತನ್ನ ಜನ್ಮರಹಸ್ಯವೇನು ಎಂದು ಸ್ವಲ್ಪವೂ ಮರೆಮಾಚದೆ ನಿರ್ಭಯವಾಗಿ ಹೇಳಬೇಕೆಂದು ಆಗ್ರಹಪಡಿಸಿದನು. ಆಗ ರಾಜಮಾತೆಯು ಎಲ್ಲವನ್ನೂ ತಿಳಿಸಿ ಕ್ಷಮೆ ಕೋರಿದಳು. ನಿಜವಾದ ತಾಯಿ ಯಾರೆಂಬುದು ತನಗೆ ಗೊತ್ತಿಲ್ಲವೆಂದು ಸೂಲಗಿತ್ತಿಗೆ ಮಾತ್ರ ಅದು ತಿಳಿದಿದೆ ಎಂದು ನುಡಿದಳು. ಸೋಮಾನಂದ ದೊರೆಯು ತನ್ನನ್ನು ರಾಜಕುಮಾರನೆಂದು ಸ್ವೀಕರಿಸಿ ಬೆಳೆಸಿದುದರಿಂದ ರಾಜಭೋಗ ದೊರೆಯಿತೆಂದು ರಾಜಮಾತೆಗೆ ಕೃತಜ್ಞತೆ ಸಲ್ಲಿಸಿದನು. ಹಾಗೆಯೇ ವೃದ್ಧಳಾದ ಸೂಲಗಿತ್ತಿಯನ್ನ ಕರೆಯಿಸಿ ಅವಳ ಬಾಯಿಯಿಂದ ತನ್ನ ನಿಜವಾದ ಬ್ರಾಹ್ಮಣ ತಂದೆ ತಾಯಿಯನ್ನು ಅರಿತುಕೊಂಡು ಅವರನ್ನೂ ಸಹ ಅರಮನೆಗೆ ಕರೆಯಿಸಿಕೊಂಡನು. ಎಲ್ಲರೂ ಒಂದಾಗಿ ಧರ್ಮದಿಂದ ಇರತೊಡಗಿದರು. ಹೀಗೆ ಅಗಲಿದ ತಂದೆ ತಾಯಿ ಮಗ ಇವರನ್ನು ಒಂದುಗೂಡಿಸಿದ ಶ್ರೀ ಶುಕ್ರವಾರ ಗೌರಿ ಮಹಾಲಕ್ಷ್ಮಿಯು ನಮ್ಮಲ್ಲಿಯ ಸಂತಾನ ಫಲ ಸಂಪತ್ ಸೌಭಾಗ್ಯಗಳನ್ನು ಅಖಂಡವಾಗಿಡಲಿ ಮತ್ತು ವರ್ಧಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಶ್ರೀ ಶುಕ್ರವಾರ ಗೌರಿ ಮಹಾಲಕ್ಷ್ಮಿ ವ್ರತಕಥೆಯು ಶ್ರೀ ಲಕ್ಷ್ಮಿಯ ಚರಣ ಕಮಲಗಳಲ್ಲಿ ಸಮರ್ಪಿತವು. ಶ್ರೀ ಶುಕ್ರವಾರ ಗೌರಿ ಕಥಾ ಸಮಾಪ್ತ. ಸಾಮಾನ್ಯವಾಗಿ ಶ್ರೀ ಶುಕ್ರವಾರ ಗೌರಿ ಕತೆ ಓದುತ್ತಾರೆ. 5 ಶುಕ್ರವಾರದ ಹಾಡನ್ನು ಸಹ ಹಾಡುತ್ತಾರೆ. ಇಲ್ಲಿಗೆ ವ್ರತಕಥೆಯು ಸಂಪೂರ್ಣವಾಯಿತು. ಸಂಪತ್ ಶುಕ್ರಗೌರಿ ವ್ರತ ದಿನದ ಹಾರ್ದಿಕ ಶುಭಾಶಯಗಳು.